ಬೇಸಿಗೆಯಲ್ಲಿ ನೀರಿನ ಬವಣೆಯಿಂದಾಗಿ ಎದುರಿಸಿದಂತಹ ಸಮಸ್ಯೆಗಳು ಒಂದಾ ಎರಡ ಹೇಳಿ. ಇದೀಗ ಈ ವರ್ಷದ ಬೇಸಿಗೆಯಲ್ಲಿಯೂ ನೀರಿನ ಬವಣೆಯನ್ನ ಎದುರಿಸುವಂತಹ ಬಗ್ಗೆ ಅಧ್ಯಯನವೊಂದು ಮಾಹಿತಿಯನ್ನ ಹೊರಹಾಕಿದೆ. ಹೌದು, ಮುಂಬರುವಂತಹ ಬೇಸಿಗೆಯಲ್ಲಿ ಎದುರಾಗಬಹುದಾದಂತಹ ನೀರಿನ ಕೊರತೆಯ ಬಗ್ಗೆ ಹಾಗೂ ಅದನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ದೇಶದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಐಎಸಿ ವಿಜ್ಞಾನಿಗಳ ಸಹಯೋಗದಲ್ಲಿ ವಿಸ್ತೃತ ಅಧ್ಯಯನವನ್ನ ನಡೆಸಿದೆ. ಈ ವರದಿಯಲ್ಲಿ ಮುಂದಿನ ಏಪ್ರಿಲ್ 2025ರಲ್ಲಿ ಅತಿ ಹೆಚ್ಚು ನೀರಿನ ಕೊರತೆಯನ್ನ ಎದುರಿಸಬಹುದಾದಂತಹ ವಾರ್ಡ್ಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಸದ್ಯ ಬಿಬಿಎಂಪಿಗೆ ಹೊಸದಾಗಿ ಸೇರ್ಪಡೆಯಾಗಿರತಕ್ಕಂತಹ 110 ಹಳ್ಳಿಗಳನ್ನ ಒಳಗೊಂಡಂತೆ ನಗರದ 80 ವಾರ್ಡ್ಗಳನ್ನ ಅಂತರ್ಜಲ ಅವಲಂಬಿತ ಹಾಗೂ ಅತಿ ಹೆಚ್ಚು ನೀರಿನ ಕೊರತೆಯನ್ನು ಎದುರಿಸಬಹುದಾದಂತಹ ವಾರ್ಡ್ಗಳಾಗಿ ಗುರುತಿಸಲಾಗಿದೆ. ನಗರದ ಕೇಂದ್ರ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಸುಮಾರು 5 ಮೀಟರ್ಗಳಷ್ಟು, ಸಿಎಂಸಿ ಪ್ರದೇಶದಲ್ಲಿ 5 ರಿಂದ 10 ಮೀಟರ್ಗಳಷ್ಟು ಹಾಗೂ 110 ಹಳ್ಳಿಗಳಲ್ಲಿ 20 ರಿಂದ 25 ಮೀಟರ್ಗಳಷ್ಟು ಕೆಳಕ್ಕೆ ನೀರು ಇಳಿಯುವಂತಹ ಸಾಧ್ಯತೆ ಬಗ್ಗೆಯೂ ವರದಿಯಲ್ಲಿ ತಿಳಿಸಿದೆ. ಇನ್ನು ಈ ಅಂತರ್ಜಲ ಮಟ್ಟ ಕುಸಿತ ಫೆಬ್ರವರಿ 2025ರಲ್ಲಿ ಪ್ರಾರಂಭವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಿ ಇರಲಿದೆಯಂತೆ. ಸದ್ಯ ಅಧ್ಯಯನದ ಪ್ರಕಾರ ನಗರದ ಸೌತ್ ಈಸ್ಟ್ ಭಾಗ ಹಾಗೂ ವೈಟ್ಫೀಲ್ಡ್ನ ಹೊರಭಾಗದ ಪ್ರದೇಶಗಳಲ್ಲಿ ಅಂತರ್ಜಲದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ನೀರಿನ ಕೊರತೆಯ ಒತ್ತಡ ಎದುರಾಗಲಿದೆ ಎನ್ನುವುದನ್ನು ತಿಳಿಸಲಾಗಿದೆ. ಸಮಸ್ಯೆ ಇರುವಂತಹ ವಾರ್ಡ್ಗಳಲ್ಲಿ ಜನರಿಗೆ ಅಂತರ್ಜಲದ ಮೇಲಿನ ಅವಲಂಬನೆಯನ್ನ ಕಡಿಮೆಗೊಳಿಸುವಂತಹ ನಿಟ್ಟಿನಲ್ಲಿ ಕಾವೇರಿ ನೀರಿನ ಸಂಪರ್ಕ ಪಡೆಯುವಂತೆ ಮನವೊಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆಯಂತೆ. ಒಟ್ನಲ್ಲಿ ಬೇಸಿಗೆಯ ಆರಂಭಕ್ಕೂ ಮೊದಲೇ ನೀರಿನ ಕೊರತೆಯ ಮುನ್ಸೂಚನೆ ಸಿಕ್ಕಿದ್ದು, ಜಲಮಂಡಳಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ.